ನಾನು ವೀರ್ರಾಜ್ ನಾಯಕ್, ಪಿಳ್ಳೇನಹಳ್ಳಿ ಕಾಲುವೆ ತಾಂಡ್ಯ ಗ್ರಾಮಸ್ಥರ ಪರವಾಗಿ ದುರ್ಗಾದೇವಿ ನೂತನ ದೇವಾಲಯದ ಪ್ರವೇಶ ಹಾಗೂ ಕಳಸಾರೋಹಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಗಣ್ಯರಿಗೂ, ಪರಮ ಪೂಜ್ಯರಿಗೂ, ಸಮಾರಂಭಕ್ಕೆ ಭಾಗಿಯಾಗಿದ್ದ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಕಾಲುವಹಳ್ಳಿ ತಾಂಡ್ಯ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮದ ಗ್ರಾಮಸ್ಥರು ಮತ್ತು ಎಲ್ಲ ಭಕ್ತಾದಿಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ದುರ್ಗಾದೇವಿಯ ಆಶೀರ್ವಾದದಿಂದ, ಪರಮ ಪೂಜ್ಯ ಸಂತ ಸೇವಾಲಾಲ್ ಆಶೀರ್ವಾದದಿಂದ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬಂದಿದೆ. ಮೊದಲಿಗೆ ಹೇಳಬೇಕಾದರೆ ನಮ್ಮ ಕಾಲುವೆಹಳ್ಳಿ ತಾಂಡ್ಯ ಒಂದು ಮಾದರಿಯಾಗಿದೆ. ಯಾಕಂದರೆ ಈಗಲೂ ಸಹ ಎಲ್ಲ ಜೊತೆಗೆ ಇದ್ದು ಎಲ್ಲ ಒಗ್ಗಟ್ಟಾಗಿ ಏನೇ ಸಮಾರಂಭ ಇದ್ದರೂ ಜೊತೆಲಿ ಕೂಡಿ ಯಶಸ್ವಿಗೊಳಿಸ್ತಾರೆ. ಈಗಲೂ ಸಹ ನಾಯಕ್, ಕಾರ್ಬಾರಿ ಮತ್ತು ಡಾವ್ ಜೊತೆಗೆ ಕೂತು ಊರಿನ ಒಳಿತಿಗೋಸ್ಕರ ಕೆಲಸ ಮಾಡುತ್ತಾರೆ. ನಮ್ಮ ಜನಾಂಗ ಮತ್ತು ಭಾಷೆ ಸುಮಾರು 3000 ವರ್ಷ ಪುರಾತನವಾಗಿದ್ದು, ನಮ್ಮನ್ನು ಸಮಾಜದಲ್ಲಿ ಲಂಬಾಣಿ, ಗೋರ್ಮಾಟಿ, ಬಂಜಾರ, ಗೋರ್ಬಾಯಿ ಅಂತ ಗುರುತಿಸಿಕೊಳ್ಳುತ್ತೇವೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ, ಗುಜರಾತ್ ಇನ್ನೂ ಹಲವು ರಾಜ್ಯದಲ್ಲಿ ನೀವು ಬಂಜಾರ ಜನಾಂಗವನ್ನು ನೋಡ್ಬೋದು. ಎಲ್ಲರ ಭಾಷೆ ಒಂದೇ ಆಗಿದ್ದು, ಇದರಲ್ಲಿ ಹಿಂದಿ, ರಾಜಸ್ಥಾನಿ, ಮರಾಠಿ, ಗುಜರಾತಿ ಮತ್ತು ಗ್ರಾಮೀಣ ಭಾಷೆಯ ಮಿಶ್ರಣ ಆಗಿರ್ತದೆ. ನಾವುಗಳು ಪೂರ್ವದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಮಾರ್ತಿದ್ದನಂತೆ. ಬ್ರಿಟಿಷರ ವ್ಯಾಪಾರಕ್ಕೆ ಪೈಪೋಟಿ ನೀಡುತ್ತಿದ್ದಂತೆ. ಅದೇ ಕಾರಣಕ್ಕೆ ಬ್ರಿಟಿಷರು ನಮ್ಮ ವ್ಯವಹಾರಕ್ಕೆ ಧಕ್ಕೆ ತಂದರು. ಎಲ್ಲ ಕಂಡಂತೆ ದೀಪಾವಳಿ ನಮ್ಮ ದೊಡ್ಡ ಹಬ್ಬ. ನಮ್ಮ ತಾಂಡ್ಯದಲ್ಲಂತೂ ಎಲ್ಲ ಸೇರಿ ಹಬ್ಬವನ್ನು ಒಗ್ಗಟ್ಟಿಂದ ಆಚರಿಸ್ತಾರೆ. ಮತ್ತು ಸೊಳೈ ಅಂತ ಒಟ್ಟಿಗೆ ಅಡುಗೆ ಮಾಡಿ ಎಲ್ಲ ಒಗ್ಗಟ್ಟಿನಿಂದ ಅಡುಗೆ ಮಾಡಿ ಮನೆಗೆ ಹಂಚುತ್ತಾರೆ. ನಿಜವಾಗಲೂ ಇಂದಿಗೂ ಕಾಲುವೆಹಳ್ಳಿ ತಾಂಡ್ಯ ಒಂದು ಮಾದರಿಯಾಗಿದೆ. ಸುಮಾರು 10 ವರ್ಷದಿಂದ ಸತತವಾಗಿ ದುರ್ಗಾದೇವಿಯ ದೇವಾಲಯವನ್ನು ಕಟ್ಟಲು ನಿರಂತರವಾಗಿ ಪ್ರಯತ್ನ ನಡೆದಿದೆ. ನಮ್ಮ ಗ್ರಾಮದ ಜನ ಎಲ್ಲ ಗ್ರಾಮಕ್ಕಿಂತ ಕಡುಬಡವರಾಗಿದ್ದರೂ ಹೃದಯ ಶ್ರೀಮಂತರು. ನಿರಂತರವಾಗಿ ದುರ್ಗಾ ದೇವಾಲಯದ ಕೆಲಸ ಮಾಡಿ ಕೊನೆಗೂ ದೇವಾಲಯದ ಕಳಸಾರೋಹಣ ಪ್ರವೇಶ ಸಂಪೂರ್ಣಗೊಳಿಸಿದ್ದಾರೆ. ದುರ್ಗಾದೇವಿಗೆ ಜೈ, ಮಾರಿಯಮ್ಮಗೆ ಜೈ, ಸಂತ ಸೇವಾಲಾಲ್ಗೆ ಜೈ. ಇದು ಹೆಮ್ಮೆಯ ವಿಷಯ. ಮನೆಯಿಂದ ಅಲ್ಪ ಸ್ವಲ್ಪ ಹಣವನ್ನು ಸಂಗ್ರಹಿಸಿ ತಾವೂ ಕೂಡ ಸ್ವತಃ ಬಂದು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ದುರ್ಗಾದೇವಿ ಒಳ್ಳೆಯದನ್ನು ಮಾಡಲಿ. ಹೀಗೆ ನಮ್ಮ ಹಳ್ಳಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಎಲ್ಲ ಒಗ್ಗಟ್ಟಾಗಿ ಇನ್ನೂ ತುಂಬ ಕೆಲಸವನ್ನು ಮಾಡಿ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ದಾದಾ ಮೋಲ ನಮ್ಮ ಪೂರ್ವಜರು, ಅವರ ಮಕ್ಕಳಾದ ಭೀಮಾ ನಾಯಕ್ ಮತ್ತು ಧರ್ಮಿಣಿ ಬಾಯಿ ಪುತ್ರರೇ ಮುಂದಿನ ದಿನಗಳಲ್ಲಿ ಸಂತ ಶ್ರೀ ಸೇವಾಲಾಲ್. ನಮ್ಮ ಕುಲ ಗುರುಗಳಾದ ಸೇವಾಬಾಯ ಎಂದರೆ, ಸೇವಾ ಎಂದರೆ ಸಮಾಜ ಸುಧಾರಕರು. ಸೇವಾ ಅಂದರೆ ಸೇವಕ ಅಂತ ಭಾವಿಸಬಾರದು, ಸಮಾಜ ಸುಧಾರಕರು ಎಂಬುದಾಗಿ ಗೊತ್ತಿರಬೇಕು. ಬಾಯ ಎಂದರೆ ಬಿಯ್ಯ ಎಂದರ್ಥ. ಹೀಗಾಗಿ ಸಮಾಜ ಸುಧಾರಕ ನಮ್ಮ ಸಹೋದರ ಅಂದರೆ ಎಲ್ಲರಿಗೂ ಅಣ್ಣನಾಗಿ ಇರುವ ಮಹಾಪುರುಷರು ಶ್ರೀ ಸೇವಾಲಾಲ್ ಮಹಾರಾಜರು ನಮಗೆ ಜಗದ್ಗುರುಗಳಾಗಿದ್ದಾರೆ. ಸೇವಾಬಾಯ ಹುಟ್ಟಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸೋರಗುಂಡನ ಕೊಪ್ಪದಲ್ಲಿ ಹುಟ್ಟಿದ್ದು 15 ಫೆಬ್ರವರಿ 1739ರಲ್ಲಿ. ಇವರು ರೂಹಿಗಢ್ನಲ್ಲಿ ನಿಧನವಾದರು 4 ಡಿಸೆಂಬರ್ 1806ರಲ್ಲಿ. ಮಹಾರಾಷ್ಟ್ರ ಗೌರ್ಮೆಂಟ್ ಇಂದ 3 ಕೋಟಿ ಇವರ ದೇವಸ್ಥಾನಕ್ಕೆ ಬಿಡುಗಡೆ ಮಾಡಲಾಗಿದೆ. ಸಂತ ಮಹಾರಾಜರಿಗೆ ಬಿಳಿ ಬಣ್ಣದ ಧ್ವಜವನ್ನು ಹಾರಿಸುತ್ತಾರೆ. ಇದು ಗೌರವವನ್ನು ಸೂಚಿಸುತ್ತೆ. ಬಂಜಾರ ಸಮುದಾಯವು ತನ್ನದೇ ಆದ ವೇಷಭೂಷಣದಿಂದ ಭಾರತೀಯ ಶ್ರೀಮಂತ ಕಲಾ ಸಂಸ್ಕೃತಿಗೆ ಅಪಾರವಾದ ಕೊಡುಗೆ ನೀಡಿದೆ. ಬ್ರಿಟಿಷರು ನಮ್ಮನ್ನು ಜಿಪ್ಸಿ ಅಂತ ಕರೆದಿದ್ದರು. ಅದಕ್ಕೆ ಕಾರಣ ನಾವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಮಹಾರಾಣಾ ಪ್ರತಾಪ್ ಜೊತೆಗೆ ಯಾವಾಗಲೂ ಯುದ್ಧದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಂಡವರು ನಾವು ಬಂಜಾರರು. ಬಂಜಾರ ಹೆಂಗಸರು ಯುದ್ಧದಲ್ಲಿ ಗಂಡಸರನ್ನು ಮೀರಿಸಿದ್ದಾರೆ ಅಂತ ಕೆಲ ಪುಸ್ತಕಗಳಲ್ಲಿ ಉಲ್ಲೇಖ ಇದೆ. ವೈ ರೂಪ್ಲಾ ನಾಯಕ್ IAS ಆಫೀಸರ್ ಬರೆದಿರುವ ರಂಗುರಂಗಿನ ಬಂಜಾರ ಪುಸ್ತಕದಲ್ಲೂ ಎಲ್ಲವನ್ನು ಉಲ್ಲೇಖಿಸಿದ್ದಾರೆ. ಗೋರ್ಮಾಟಿ, ಗೋರ್ಬಾಯ, ಗೋರ್ಬಂಧು,
ಅಂತ ಹೆಸರುವಾಸಿ. ಗೋರ್ಮಾಟಿ ಅಂದರೆ ನಮ್ಮ ಸ್ವಂತ ಜನರು ಅಂತ ಅರ್ಥ. ಯುರೋಪಿನಲ್ಲಿರುವ ಇಟಲಿಯ ಲಂಬೋಡಿಯಾ ಸಿಟಿಯಲ್ಲಿ ಬಂಜಾರರು ವಾಸಾಗಿದ್ದರು ಹಾಗೂ ತುಂಬ ದೊಡ್ಡ ಶ್ರೀಮಂತ ಬಿಸ್ನೆಸ್ಮನ್ನು ಆಗಿದ್ದರು. ದೇಶದ ಅತಿ ಹೆಚ್ಚು ಜನ AP ತೆಲಂಗಾಣದಲ್ಲಿದ್ದಾರೆ. 3.2 ಕೋಟಿಗೂ ಹೆಚ್ಚು. ರಾಜಸ್ಥಾನದಲ್ಲಿ 2.3 ಕೋಟಿ ಇದ್ದು, ಮಹಾರಾಷ್ಟ್ರದಲ್ಲಿ 2 ಕೋಟಿ, ಪಂಜಾಬ್ನಲ್ಲಿ 2 ಕೋಟಿ, ಕರ್ನಾಟಕದಲ್ಲಿ 1.1 ಕೋಟಿ. ದೇಶದ ಇತರ ಜಾಗ ಎಲ್ಲ ಸೇರಿಸಿದರೆ ದೇಶದಲ್ಲಿ 10ರಿಂದ 12 ಕೋಟಿ ಜನರಿದ್ದಾರೆ. ರಾಜಸ್ಥಾನದಿಂದ ವಲಸೆ ಬಂದವರು ರಾವ್ಗಢದಲ್ಲಿರುವವರಿಗೆ ರಾಥೋಡ್ ಅಂತ, ಪಾವ್ಗಢದಲ್ಲಿರುವವರಿಗೆ ಪವಾರ್ ಅಂತ ಮತ್ತು ಚವ್ಹಾಣ್ ಅಂತ ಕರೆಯುತ್ತಾರೆ. ಬುದ್ಧನ ಕಾಲದಲ್ಲಿ, ಅಲೆಕ್ಸಾಂಡರ್ ಕಾಲದಲ್ಲೂ ಇದ್ದರು ಅಂತ ಉಲ್ಲೇಖಗಳಿದೆ. ಅಲೆಕ್ಸಾಂಡರ್ ಕಾಲದಲ್ಲಿ ಒಂಟೆಯನ್ನು ಕೊಡುತ್ತಿದ್ದರು ಅಲೆಕ್ಸಾಂಡರ್ಗೆ ಅಂತ ಒಂದು ಉಲ್ಲೇಖ ಇದೆ. ಸಂತ ಸೇವಾಲಾಲ್ ಮಹಾಯೋಗಿ ಮಹಾಪುರುಷ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸಿ ಸಮಾಜ ಸುಧಾರಣೆ ಮಾಡಿದ್ದವರಲ್ಲಿ ಒಬ್ಬರು. ಬುದ್ಧನ ಕಾಲದಲ್ಲಿ, ಅಲೆಕ್ಸಾಂಡರ್ ಕಾಲದಲ್ಲಿ ಇದ್ದರು ಅಂತ ಉಲ್ಲೇಖ ಇದೆ. ಸಂತ ಸೇವಾಲಾಲ್ ಮಹಾಯೋಗಿ ಮಹಾಪುರುಷ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸಿ ಸಮಾಜ ಸುಧಾರಣೆ ಮಾಡಿದ್ದವರಲ್ಲಿ ಒಬ್ಬರು. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಜೈ ದುರ್ಗಾದೇವಿ, ಜೈ ಮರಿಯಮ್ಮ, ಜೈ ಸೇವಾಲಾಲ್. ದುರ್ಗಾದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಿದೆ.